ನಮಸ್ಕಾರ ವೀಕ್ಷಕರೇ, ಸೀರಿಯಲ್ ಗುರು ಚಾನಲ್ಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ. ಹಾಗೆ ನಾವು ಮಾಡೋ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ದಿನಾದೇನ ಧಾರಾವಾಹಿಯ ಹಿಂದಿನ ಸಂಚಿಕೆಯನ್ನು ಟಿವಿ ಮುಂಚೆ ನಮ್ಮ ಚಾನಲಲ್ಲಿ ನೋಡ್ಬೋದಾಗಿದೆ. ವೇದ ಮತ್ತು ವಿಕ್ರಮ್ ಹೊರಗಡೆ ಕೂತ್ಕೊಂಡಿರ್ತಾರೆ. ಆಗ ವೇದ ಹೇಳ್ತಾಳೆ ವಿಕ್ರಮ್ಗೆ, ನಿನ್ನ ಗಂಡ ಏನು ಮಾಡ್ತಿದ್ದೇನೆ ಅಂತ ಯಾರಾದರೂ ಕೇಳಿದರೆ ನಾನು ಒಬ್ಬ ದೊಡ್ಡ ರೌಡಿ ಅಂತ ಹೇಳ್ಯಾನ. ಹಾಗೆಯೇ ನನ್ನ ಮಕ್ಕಳು ಬಂದು ನಿಮ್ಮಪ್ಪ ಏನು ಕೆಲಸ ಮಾಡ್ತಾರೆ ಅಂತ ಕೇಳಿದರೆ ನಾನು ಅವರಿಗೆ ನಮ್ಮಪ್ಪ ರೌಡಿ ಅಂತ ಹೇಳ, ಮತ್ತು ನಾಯಕರ ಹತ್ರ ಒಬ್ಬ ರೌಡಿಯಾಗಿ ಕೆಲಸ ಮಾಡ್ತಾನಂತ ಹೇಳ ಅಂತ ವೇದ ವಿಕ್ರಮ್ಗೆ ಕೇಳ್ತಿರ್ತಾಳೆ. ನಂತರ ವೇದಾಳು, ಯಾರಾದರೂ ಬಂದು ನಿನ್ನ ಹತ್ರ ಬಂದು ನೀನೇನು ಕೆಲಸ ಮಾಡ್ತೀಯಪ್ಪ ಅಂತ ಕೇಳಿದರೆ ನಿಂದೊಬ್ಬ ರೌಡಿ ಅಂತ ಹೇಳ್ತೀಯ. ಹಾಗಾದರೆ ನಿನಗೆ ಮೊದಲು ಮುಜುಗರ ಆಗ್ತಿದೆ, ನಂತರ ನಮಗೆ ಹೇಗೆ ಆಗಬೇಕು ಅಂತ ಹೇಳ್ತಾಳೆ. ನಂತರ ವೇದಾಳು ಹೇಳ್ತಾಳೆ, ನೀನು ಆದಷ್ಟು ಬೇಗ ಚೇಂಜ್ ಆಗಬೇಕಪ್ಪ, ಏನು ಮಾಡ್ತೀಯೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಚೇಂಜ್ ಆಗಬೇಕು ಅಂತ ಹೇಳ್ತಾಳೆ. ನಂತರ ಗುಂಡ ಹೇಳ್ತಾನೆ, ಅಲ್ವೇದ, ನಿನ್ನ ನಾಯಕರ ಮನೆಯಲ್ಲಿ ಆ ರೀತಿ ನಡ್ಕೊಂಡ್ರೆ ತುಂಬ ತಪ್ಪಾಯಿತು. ನಿನ್ನ ನಾಯಕರು ಅಟ್ಲೀಸ್ಟ್ ಸಾರಿಯನ್ನು ಕೇಳಬೇಕಿತ್ತಲ್ಲ ಅಂತ ವಿಕ್ರಮ್ ಅಲ್ಲಿಂದ ಹೇಳಿ ಎದ್ದೋಗ್ತಾನೆ. ಜಗನ್ನಾಥ್ ಮೇಷ್ಟ್ರು ಮನೆ ಹಾಲಲ್ಲಿ ಕುಳ್ಕೊಂಡಿರ್ತಾರೆ. ಆಗ ಅವ್ರ ಹೆಂಡತಿ ಜಯ ಬಂದು, ರೀ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಏನು ಜಯ, ಇವತ್ತು ದೇವ್ರ ಪ್ರತ್ಯಕ್ಷನಾಗ್ತಾನ ಅಂತ ಕೇಳ್ತಾಳೆ. ನಂತರ ಜಗನ್ನಾಥ್ ಮೇಷ್ಟ್ರು ಕೇಳ್ತಾರೆ, ಯಾಕಮ್ಮ ಇವತ್ತು ಅಂತ ಕೇಳ್ತಾರೆ. ಇಲ್ಲ ರೀ, ದೇವ್ರ ದರ್ಶನ ಆಗಬೇಕು ಅದಕ್ಕೋಸ್ಕರ ಅಂತ ಹೇಳ್ತಾಳೆ. ಅದಕ್ಕೆ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ಏನಮ್ಮ, ಇನ್ನು ದೇವ್ರ ದರ್ಶನಕ್ಕೋಸ್ಕರ ಇಲ್ಲ ನಿನ್ನ ಮಗನಿಗೆ ಇನ್ನೊಂದು ಈ ರೀತಿ ಆಪಾಡ್ದು ಅಂತ ಹೇಳ್ತಾಳೆ. ಅದಕ್ಕೆ ಜೈ ಹೇಳ್ತಾಳೆ, ನನ್ನ ಮೇಲೆ ಅನುಮಾನ ಇದ್ದರೆ ಬರ್ರಿ ಕೂಡಲೇ ದರ್ಶನಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ಇಲ್ಲ ಜಯ, ಸ್ಕೂಲ್ ಕಡೆ ಹೋಗಿ ಬರಬೇಕು ಅಂತ ಹೇಳ್ತಾಳೆ. ನಂತರ ಜಗನ್ನಾಥ್ ಮೇಷ್ಟ್ರು ಹೇಳ್ತಾರೆ, ಇಲ್ಲಮ್ಮ, ನೀನು ಏನು ಮಾಡಿದ್ರು ಗುಂಡ ಅಂದರೆ ವಿಕ್ರಮ್ ಹೆಂಗಿರ್ಬೇಕು ಹಂಗಿರ್ತಾನೆ ಅಂತ ಹೇಳ್ತಾನೆ. ನಂತರ ಅವ್ರ ಹೊಸ ಜಯ, ಅತ್ತೆ, ನಾನು ನಿಮ್ಮ ಜೊತೆ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೋಸ್ಕರ ಬಿಡಮ್ಮ ಜಯ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲತ್ತೆ, ಬಿಸಿಲಿದೆ, ನಾನು ಬರ್ತೀನಿ ಅಂತ ಹೇಳ್ತಾರೆ. ಇಲ್ಲಮ್ಮ, ವೇದ ಒಬ್ಬಳಲ್ಲಿ ಇರ್ತಾಳೆ ಮನೆಯಲ್ಲಿ, ಅದಕ್ಕೋಸ್ಕರ ಅವರಿಬ್ಬರು ನೋಡಿದಿರಲ್ಲ, ಬೇಕಂತಲೇ ಅವ್ರನ್ನ ವೇದ ಹತ್ರ ಸಾಕ್ಷಿ ಮತ್ತು ಶೈಲಜಾ ಜಗಳ ತಗೊಳ್ತಾರೆ, ನೀನು ಮನೆಯಲ್ಲಿರಮ್ಮ ಅಂತ ಹೇಳ್ತಾಳೆ. ನಂತರ ವೇದ ಮೆಟ್ಲಿಂದ ಇಳಿದು ಬರ್ತಾಳೆ. ಅದೇ ಸಮಯಕ್ಕೆ ಜಯ ಹೋಗ್ತಿರೋದು ನೋಡ್ತಾರೆ. ಆಗ ಏನತ್ತೆ ಇಲ್ಲಿ ಹೋಗ್ತಿದ್ದಾರೆ, ಮಾವ ಅತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಹೊಸ ಹೇಳ್ತಾಳೆ, ಇಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ನಂತರ ಒಬ್ಬರೇ ಹೋಗ್ತಿದ್ದಾರಾ, ಜೊತೆಗೆ ಹೋಗ್ಬೇಕು ತಾನೆ ಅಂತ ವೇದ ಕೇಳ್ತಾಳೆ. ಅದಕ್ಕೋಸ್ಕರ ಹೊಸ ಹೇಳ್ತಾಳೆ, ಇಲ್ಲಮ್ಮ, ಗುಂಡ ವಿಕ್ರಮ್ಗೆ ಭಾಳ ಕೈ ಪೆಟ್ಟಾಗಿರೋದ್ರಿಂದ ನೋಡಿ ತುಂಬ ಎದುರಿ ಹೇಗಾದರೂ ಮಾಡಿ ಅವನಿಗೋಸ್ಕರ ಏನಾಗಬಾರ್ದು ಅಂತ ದೇವ್ರ ಹತ್ರ ಪ್ರಾರ್ಥನೆ ಮಾಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾನಂತ ಹೇಳ್ತಾಳೆ. ನಂತರ ಹೊಸು ಆ ರೀತಿ ವೇದಾಳಿತರಿಗೆ ಹೇಳಿದರೆ ನಂತರ ವೇದ ಕೂಡ ದೇವಸ್ಥಾನಕ್ಕೆ ಹೋಗ್ತಾಳೆ. ಯಾಕಂದರೆ ಅವರ ಅತ್ತೆ ಜಯ ಅವರಿಗೆ ಆರೋಗ್ಯ ಸೇರಿಲ್ಲದ ಕಾರಣ, ಇಲ್ಲ ಅತ್ತೆ, ನಾನೇ ಕೂಡ ಹೋಗಿ ದೇವಸ್ಥಾನಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ತಾಳೆ. ನಂತರ ವಿಕ್ರಮ್ ಗ್ಯಾರೇಜಿಗೆ ಬಂದಿರ್ತಾನೆ. ಆಗ ಗ್ಯಾರೇಜ್ನಲ್ಲಿರೋ ಅವ್ರ ಫ್ರೆಂಡ್ಸ್ ಕೂಡ ಹೇಳ್ತಾರೆ, ಅಲ್ಲಪ್ಪ, ವೇದ ನಾಯಕರ ಹತ್ರ ನಡ್ಕೊಂಡಿರೋದು ಏನು ತಪ್ಪೇನಲ್ಲ, ಏಕೆಂದರೆ ನಿನ್ನ ನಾಯಕರಿಗೋಸ್ಕರ ಭಾಳ ದಿನಗಳು ದುಡಿದಿದೆ. ಈಗ ತಾನೇ ನಿನ್ನ ಸಂಸಾರವನ್ನು ಶುರು ಮಾಡಿದೆ. ನೀನು ಈ ಕೂಡಲೇ ಎಲ್ಲ ಬಿಟ್ಟು ವೇದ ಜೊತೆ ಸಂಸಾರ ಮಾಡಬೇಕಂದು ಅವರೆಲ್ಲ ಹೇಳ್ತಾರೆ. ಅದಕ್ಕೋಸ್ಕರ ನಿನ್ನ ನಾಯಕರ ಬಿಟ್ಟು ಬಿಡಪ್ಪ ಅಂತ ಅವ್ರು ಗ್ಯಾರೇಜ್ನಲ್ಲಿರೋರು ಹೇಳ್ತಾರೆ. ನಂತರ ವಿಕ್ರಮ್ ಇರೋ ಗ್ಯಾರೇಜ್ಗೆ ಆ ಕೂಡಲೇ ಸಾಕ್ಷಿ ಬರ್ತಾರೆ. ಆಗ ಅವರಿರೋ ಫ್ರೆಂಡ್ಸ್ ಹೇಳ್ತಾರೆ, ಈಕೆ ಯಾಕೆ ಬಂದ್ಲಪ್ಪ ಇಲ್ಲಿಗೆ ಅಂತ ಹೇಳ್ತಾರೆ. ನಂತರ ವಿಕ್ರಮ್ ಫ್ರೆಂಡ್ ಹೇಳ್ತಾರೆ, ಏನಮ್ಮ, ಏನು ರೋಷ, ಆವೇಶ, ಕೋಪ ಇನ್ನೂ ತಾನೇ ಬಿಟ್ಟಿಲ್ಲ ಅಂತ ಸಾಕ್ಷಿಗೆ ಹೇಳ್ತಾಳೆ. ನಂತರ ಸಾಕ್ಷಿ ಬಂದು ಆ ಕೂಡಲೇ ವಿಕ್ರಮ್ಗೆ ಹೇಳ್ತಾನೆ, ಅಲ್ಲಪ್ಪ ವಿಕ್ರಮ್, ಅಲ್ಲಿ ವೇದ ಸರಿ ಇಲ್ಲ, ಏಕೆಂದರೆ ನಿಮ್ಮದು ಮತ್ತು ನಾಯಕರ ನಡುವೆ ಇರೋ ಸಂಬಂಧವನ್ನು ಹಾಳು ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡು ಕೂಡ ನಿನ್ನ ಹತ್ರ ಬಂದಿರೋದು ಅಂತ ಹೇಳ್ತಾರೆ. ಆ ಕೂಡಲೇ ವಿಕ್ರಮ್ ಹೇಳ್ತಾನೆ, ನಾನು ನೀನು ಹೆಂಗೆ ಸಾಯೋದಕ್ಕೆ ಸುಮ್ಮನೆ ಇಲ್ಲಾಂದರೆ ಹೆಂಗಸ ಮೇಲೆ ಕೈ ಮಾಡಬಾರ್ದು ಅಂತ ಗೊತ್ತಲ್ಲ, ಸುಮ್ಮನೆ ಇಲ್ಲಿಂದ ಹೋಗ್ತಿಲ್ಲ ಅಂತ ಹೇಳ್ತಾನೆ. ನಂತರ ವೇದ ಆ ಕೂಡಲೇ ವಿಕ್ರಮ್ಗೆ ಫೋನ್ ಮಾಡ್ತಾರೆ, ಎಲ್ಲಿದೆಯಪ್ಪ ಗುಂಡ, ನೀನು ಈ ಕೂಡಲೇ ಎಲ್ಲಿದ್ದರೂ ದೇವಸ್ಥಾನ ಹತ್ರ ಬರಬೇಕು ಅಂತ ಹೇಳ್ತಾರೆ. ಯಾಕಮ್ಮ, ಏನಾಯಿತು ಅಂತ ಕೇಳ್ತಾಳೆ. ಅದಕ್ಕೋಸ್ಕರ ಇಲ್ಲ ಗುಂಡ, ನೀನು ಎಷ್ಟೊತ್ತಿದ್ರು ಬರಬೇಕಂತ ಹೇಳ್ತಾನೆ. ಗ್ಯಾರೇಜಿಂದ ವಿಕ್ರಮ್ ದೇವಸ್ಥಾನಕ್ಕೆ ಓಡ್ತಾನೆ.
ನಂತರ ಶೈಲು ಅವ್ರ ತಂಗಿ ಸಾಕ್ಷಿಗೆ ಫೋನ್ ಮಾಡ್ತಾರೆ. ಎಲ್ಲಿದೆ ಸಾಕ್ಷಿ ಅಂತ ಕೇಳ್ತಾರೆ. ಆಗ ಸಾಕ್ಷಿ ಹೇಳ್ತಾಳೆ, ಇಲ್ಲ ಅಕ್ಕ, ನಾನು ವಿಕ್ರಮ್ನ ಮೀಟ್ ಮಾಡೋಕ್ಕೋಸ್ಕರ ಬಂದಿದ್ದೆ ಅಂತ ಹೇಳ್ತಾರೆ. ನೀನು ಈ ಕೂಡಲೇ ದೇವಸ್ಥಾನಕ್ಕೆ ಬಂದ್ಬಿಡಪ್ಪ ಅಂತ ಹೇಳ್ತಾರೆ. ಯಾಕಕ್ಕ, ಏನಾಯಿತು ಅಂತ ಸಾಕ್ಷಿ ಕೇಳ್ತಾಳೆ. ಅದಕ್ಕೆ ಶೈಲಜಾ ಹೇಳ್ತಾಳೆ, ಇಲ್ಲಪ್ಪ, ವಿಕ್ರಮ್ಗೋಸ್ಕರ ಅವ್ರ ತಾಯಿ ಅಂದರೆ ನಿಮ್ಮ ಅತ್ತೆ ಜಯ ಈ ವಯಸ್ಸಿನಲ್ಲಿ ಕೂಡ ಉರುಳು ಸೇವೆ ಮಾಡೋಕ್ಕೆ ಹೋಗಿದ್ದಾರೆ. ಇಂಥ ಬಿಸಿಲಲ್ಲಿ ನೀನು ಅವ್ರ ಬದಲು ನೀನೇ ಉರುಳು ಸೇವೆ ಮಾಡಿದರೆ ಅವರಿಗೆ ಅವ್ರ ಹೆಸರು ತಗೊಳ್ಳೋಕ್ಕೆ ಇದು ಒಂದು ಒಳ್ಳೆಯ ಅವಕಾಶ ಅಂತಂದು ಹೇಳಿ ಶೈಲಜಾ ಸಾಕ್ಷಿಗೆ ಹೇಳ್ತಾಳೆ. ಅದಕ್ಕೋಸ್ಕರ ಸಾಕ್ಷಿ ಹೇಳ್ತಾಳೆ, ಇಲ್ಲ ಅಕ್ಕ, ನನ್ನ ಕೈಲಾಗಲ್ಲ, ನಾನು ಮಾಡಲ್ಲ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಶೈಲು ಹೇಳ್ತಾಳೆ, ಜಯ ನಿಮ್ಮ ಅತ್ತೆ ಕಣೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾನು ಮಾಡಬೇಕಾ ಅಂತ ಸಾಕ್ಷಿ ಕೇಳ್ತಾಳೆ. ಇಲ್ಲ ಕಣೆ, ಯಾಕಂದರೆ ಅವ್ರ ಅತ್ತೆ, ನೀನು ಅವ್ರಿಗೋಸ್ಕರ ಮಾಡಲೇಬೇಕು ಅಂತ ಹೇಳಿದಾಗ ಸಾಕ್ಷಿ ಹೇಳ್ತಾಳೆ, ನಾನು ಆ ಮುದುಕಿಗೆ ಹೇಳಿದ್ದ ಮಾಡ ಅಂತ, ಈ ವಯಸ್ಸಿನಲ್ಲಿ ಅವ್ರಿಗೆಲ್ಲ ಬೇಕಾ ಅಂತ ಹೇಳ್ತಾಳೆ. ನಂತರ ಸಾಕ್ಷಿ ಆಗಂತಾಳೆ. ಸಾಕ್ಷಿ ಅಂದ್ಕೊಳ್ಳೇನೆ ಶೈಲಜಾ ಹೇಳ್ತಾಳೆ, ಶೈಲಜಾ, ನೀನು ಎದುರು ನಾನು ಇರಲಿದ್ರೆ ಒಳ್ಳೇದಾಯ್ತು, ಯಾಕಂದರೆ ನಾನು 2 ಕಪ್ಳಕ್ಕೆ ಬಿಡ್ತಿದ್ದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಹೇಳ್ತಾಳೆ ಸಾಕ್ಷಿ, ಇಲ್ಲ ಅಕ್ಕ, ನಾನು ವೇದಳಿಗೆ ಬರೀ ಸಪೋರ್ಟ್ ಮಾಡ್ತಾಳಲ್ಲ, ಅದಕ್ಕೋಸ್ಕರ ನಾನು ಆ ಬಾಯ್ತೆ ಬಂದುಬಿಟ್ಟೆ ಅಂತ ಹೇಳ್ತಾರೆ. ನೀನು ಏನೇ ಅಂದರೂ ನಾನು ಜಯಮ್ಮನ ಸೊಸೆಯಮ್ಮ ಅಂತ ಹೇಳ್ತಾರೆ. ಹೇಳಿದ ಮಾತಿಗೆ ಸಾಕ್ಷಿ, ಸರಿ ಅಕ್ಕ, ಇನ್ನು 5 ನಿಮಿಷದಲ್ಲಿ ಅಲ್ಲಿರ್ತೀನಿ, ನಾನು ಉರುಳು ಸೇವೆ ಮಾಡ್ತೇನೆ ಅಂತ ಹೇಳಿ ಮನೆಗೆ ಹೊರಡ್ತಾಳೆ. ನಂತರ ದೇವಸ್ಥಾನದಲ್ಲಿ ವೇದಳ ಅತ್ತೆ ಬಂದು, ಜಯ ದೇವರೇ, ನಾನು 2 ರೀತಿಯಲ್ಲಿ ತಪ್ಪು ಮಾಡಿದ್ದೀನಿ. ಒಂದು, ಅಂಬುಜ ಅವ್ರ ಮಾತು ಕೇಳಿ ವೇದಳನ್ನು ಹೊರಗಡೆ ಇಕ್ಕಿದೆ. ನಂತರ ಸಾಕ್ಷಿಯನ್ನು ವಿಕ್ರಮ್ಗೆ ನಿಶ್ಚಯಿಸಿ 2 ದೊಡ್ಡ ತಪ್ಪಿನಿಂದ ದೊಡ್ಡ ರಾದಂತಾಗಿದೆ ಎಂದು ಹೇಳ್ತಾಳೆ. ನಂತರ ವೇದಳ ಅತ್ತೆ, ದೇವರೇ, ಹೆಂಗಾದರೂ ಮಾಡಿ ವೇದ ಮತ್ತು ವಿಕ್ರಮಿಂದ ಸಾಕ್ಷಿಯನ್ನು ದೂರ ಇಡು ಎಂದು ಬೇಡ್ಕೊಳ್ತಾಳೆ. ನಂತರ ವೇದಳ ಅತ್ತೆ ತನ್ನ ಮಗನ ಬಗ್ಗೆ ಕೋರ್ಕೊಳ್ತಾಳೆ. ಹೇಗಾದರೂ ಮಾಡಿ ದಾರಿ ತಪ್ಪಿರೋ ನನ್ನ ಮಗನ ದಾರಿ ಇರೋ ಹಾಗೆ ಮಾಡು ಅಂತ ಹೇಳ್ತಾಳೆ. ನಂತರ ಜಯ ಅವರು ಬೇಡ್ಕೊಂಡ ನಂತರ ಅವರ ಫ್ರೆಂಡ್ಸ್ ಬಂದು, ಅಕ್ಕ, ಜಯಕ್ಕ, ನಿಮ್ಮ ಕೈಲಿ 3 ಸುತ್ತು ಪ್ರದಕ್ಷಿಣೆ ಆಗುತ್ತಾ ಅಂತ ಕೇಳ್ತಾರೆ. ನಂತರ ಜಯ ಅವರತ್ತೆ ವೇದ ಮತ್ತು ವಿಕ್ರಮ್ಗೋಸ್ಕರ ಏನು ಮಾಡೋಕ್ಕೂ ಸಿದ್ಧ ಎಂದು ಹೇಳಿ ಪ್ರದಕ್ಷಿಣೆ ಹಾಕಲು ಶುರು ಮಾಡ್ತಾಳೆ. ನಂತರ ಜಯ ಅವರು ಪ್ರದಕ್ಷಿಣೆ ಹಾಕುವಾಗ ವೇದ ಮತ್ತು ವಿಕ್ರಮ್ ಆ ಸ್ಥಳಕ್ಕೆ ಬರ್ತಾರೆ. ಆ ಸ್ಥಳಕ್ಕೆ ಬಂದು, ಏನು, ಯಾಕೆ ಇಷ್ಟು ಕಡೆ ಫೋನ್ ಮಾಡಿ ಕರೆದಿಲ್ಲ ಅಂತ ಕೇಳ್ತಾಳೆ. ಆಗ ಹೇಳ್ತಾನೆ ವಿಕ್ರಮ್, ಯಾಕೆ ಅಂತ. ಅದಕ್ಕೆ ವೇದ ಹೇಳ್ತಾಳೆ, ಬಾ ಕಣೋ ಅಂತ ಹೇಳಿ ತಮ್ಮ ತಾಯಿ ಪ್ರದಕ್ಷಿಣೆ ಹಾಕೋದನ್ನು ನೋಡ್ತಿರ್ತಾರೆ. ನಂತರ ಪ್ರದಕ್ಷಿಣೆ ಆಗುವಾಗ ವಿಕ್ರಮ್ ಬಂದು, ಯಾಕಮ್ಮ, ಏನಾಯಿತು, ಯಾಕಾಗ್ತಿದೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ವೇದ ಹೇಳ್ತಾಳೆ, ಗುಂಡ, ನಿನಗೋಸ್ಕರ ಅಂತ ಹೇಳ್ತಾಳೆ. ನಂತರ ವೇದ, ಅಮ್ಮ ಕಲ್ಲು ಸಕ್ಕರೆ ಏನಾದರೂ ತರಲ್ಲ ಅಂತ ಕೇಳ್ತಾಳೆ. ಆಗ ಅವರು ತಾಂಬೋಗಮ್ಮ ಅಂತ ಹೇಳ್ತಾರೆ. ನಂತರ ಅವೆಲ್ಲ ಬೇಡಪ್ಪ, ಏಕಾದರೆ ಪ್ರದಕ್ಷಿಣೆ ಮುಗುವವರೆಗೂ ಏನು ಕುಡಿಯಬಾರ್ದು, ಏನು ತಿನ್ನಬಾರ್ದು ಅಂತ ಹೇಳ್ತಾರೆ. ನಂತರ ಗುಂಡ, ನಿಲ್ಸಮ್ಮ ಅಂತ ಕೇಳ್ತಾಳೆ. ಆಗ ಅವರು ಹಿಂದಿರೋರು, ಇಲ್ಲ ಅಪಚಾರ ಆಗುತ್ತಪ್ಪ, ಏನು ಮಾಡೋ ಹಾಗೆ ಇಲ್ಲ ಅಂತ ಹೇಳ್ತಾರೆ. ನಂತರ ವೇದ, ಅಮ್ಮ ನಾನು ಮಾಡ್ತೀನಿ ಬಾರಮ್ಮ ಅಂತ ಹೇಳ್ತಾಳೆ. ನಂತರ ಜಯ ಅವರು ಇದ್ದು ನಂತರ ವೇದಾಳಿಗೆ ಉರುಳು ಸೇವೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ. ನಂತರ ಜಯ ಅವರು ದೇವ್ರ ಹತ್ರ ಈ ರೀತಿಯಾಗಿ ಬೇಡ್ಕೊತಾರೆ, ಏನಂದರೆ, ತಾಯಿ ಥರ ನೋಡ್ಕೊಳ್ಳೋ ನನ್ನ ಸೊಸೆಯನ್ನು ಆಕೆಯ ಜೀವನವನ್ನು ಒಳ್ಳೆಯ ಥರ ನಡೆಸಪ್ಪ ಅಂತ ಜಯ ಅವರು ಬೇಡ್ಕೊಳ್ತಾರೆ. ನಂತರ ವೇದ ವಿಕ್ರಮ್ನನ್ನು ಸೈಡ್ ಕರ್ಕೊಂಬಂದು, ಯಾಕೆ ನಿಮ್ಮ ತಾಯಿ ಉರುಳು ಸೇವೆ ಮಾಡ್ತಾಯಿದ್ದಾರೆ ಗೊತ್ತಾ ನಿನಗೆ ಅಂತ ಕೇಳ್ತಾರೆ. ಗೊತ್ತು ಅಂತ ಹೇಳಿ, ಇಷ್ಟಾದರೂ ನೀನು ನಿನ್ನ ಆಟವನ್ನು ಬಿಡುವುದಿಲ್ಲ ಅಂತಂದು ವೇದ ವಿಕ್ರಮ್ನನ್ನು ಕೇಳ್ತಾಳೆ.